ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ಕಾನೂನಿನ ಕುಣಿಕೆಯಲ್ಲಿ ಒದ್ದಾಡ್ತಾ ಇದೆ. ಒಂದಾದ ಮೇಲೊಂದು ಸಂಕಷ್ಟಗಳು ಬಂದು ಒದಗ್ತಾ ಇದ್ದಾವೆ. ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಇತ್ತ ಪ್ರಜ್ವಲ್ಗೆ 14 ದಿನ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ. ಜುಲೈ 8ರವರೆಗೆ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಷಡ್ಯಂತ್ರ ಅಂತ ಕುಮಾರಸ್ವಾಮಿ ಅವರು ಹೇಳಿದ ಸತ್ಯಕ್ಕೆ ದೂರವಾದದ್ದು ಅಂತ ಹಾಸನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪ, ಯಾವುದೇ ರಾಜಕೀಯದ ಷಡ್ಯಂತ್ರ ಇದರಲ್ಲಿ ಇಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿದೆ ಅಂತೇಳಿ ಕಂಪ್ಲೇಂಟ್ ಬಂದಿದೆ. ನಾನು ಫಸ್ಟ್ ಡೇನೂ ಹೇಳಿದೆ, ನಿಮಗೆ ಪತ್ರ ಬರೆದಿದ್ದಾರಂತೆ, ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರಂತೆ. ಇಲ್ಲಪ್ಪ, ನಮ್ಗೆ ಯಾರೂ ಪತ್ರ ಬರೆದಿಲ್ಲ. ಕಂಪ್ಲೇಂಟ್ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಅಷ್ಟೊತ್ತಿಗಾಗಲೇ ನೀವೆಲ್ಲ ಮಾಧ್ಯಮದಲ್ಲಿ ಹೇಳಿ ಆಗಿತ್ತು. ನೀವು ಕಂಪ್ಲೇಂಟ್ ಬರೋವರೆಗೂ ನಾವೇನು ಆ್ಯಕ್ಟ್ ಮಾಡಲಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಆ್ಯಕ್ಟ್ ಮಾಡಿರೋದು, ಹೌದಲ್ಲಮ್ಮ? ಕಂಪ್ಲೇಂಟ್ ಬಂದ ಮೇಲೇ ಆ್ಯಕ್ಟ್ ಮಾಡಿರೋದು. ಆದ್ದರಿಂದ ಇದರಲ್ಲಿ ಯಾವ ರಾಜಕೀಯದ ಉದ್ದೇಶನೂ ಇಲ್ಲ, ಅದರ ಪ್ರೇರೇಪಣೆಯೂ ಕೂಡ ಇಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಅಧಿಕಾರಿಗಳು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಅಗತ್ಯವಿದ್ರೆ ಡಿಕೆ ಸುರೇಶ್ ಮತ್ತು ಶಿವರಾಮೇಗೌಡ ಅವರನ್ನ ತನಿಖೆ ಮಾಡಬಹುದು. ಇದು ಅಧಿಕಾರಿಗಳಿಗೆ ಬಿಟ್ಟ ವಿಚಾರ ಅಂತ ಹಾಸನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹೌದು, ಅದನ್ನು ಗಮನಿಸಿದ್ದಾರೆ. ಎಸ್ಐಟಿ ಅದನ್ನು ಗಮನಿಸಿದ್ದಾರೆ. ಅದಕ್ಕೆ ಸಂದರ್ಭ ಬಂದಾಗ ಅದು ಅವ್ರನ್ನ ಕರೆದು ಕೇಳಬೇಕಾ, ಇಲ್ಲ ಅವರಿಗೆ ಇಗ್ನೋರ್ ಮಾಡಬೇಕಾ, ದೇ ವಿಲ್ ಡಿಸೈಡ್. ಎಸ್ಐಟಿ ವಿಲ್ ಡಿಸೈಡ್. ಹೌದು, ನಾವು ಶಾಂತಿಯನ್ನ ಬಯಸುತ್ತೇವೆ. ಸರ್ವ ಜನಾಂಗ ಶಾಂತಿ ತೋಟ ಆಗಬೇಕು ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆವು. ನಾವು ಆದ್ಯತೆ ಮೇರೆಗೆ ಕೆಲಸವನ್ನ ಮಾಡಿದ್ದೇವೆ. ಯಾರನ್ನು ಮೆಚ್ಚಿಸೋಕೆ ಮಾಡಿಲ್ಲ ಅಂತ ವಿರೋಧ ಪಕ್ಷಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಡೆಫಿನೇಷನ್ ಅಂದ್ರೆ ಏನು ಅಂತ ವಿರೋಧ ಪಕ್ಷದವರನ್ನ ಕೇಳಬೇಕಿದೆ ಅಂತ ಟೀಕಿಸಿದ್ರು. ರಾಯಲ್ ಲೈಫ್ ನಡೆಸ್ತಾ ಇದ್ದಂತಹ ಕಾಟೇರ ಈಗ ಕಂಬಿ ಹಿಂದೆ ಮಂಡಿಯೂರಿ ಕೂತಿದ್ದಾನೆ. ಪ್ರೇಯಸಿ ಸಹವಾಸ ಮಾಡಬಾರದ ಕೆಲಸ ಮಾಡಿದ್ರು ಪತ್ನಿ ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ರನ್ನ ನೋಡೋಕೆ ಜೈಲಿನ ಬಳಿ ತೆರಳಿದ್ರು. ಸೆರೆವಾಸದಿಂದ ತತ್ತರಿಸಿ ಹೋಗಿದ್ದ ದರ್ಶನ್ ಪತ್ನಿ ಮಗನನ್ನ ಕಂಡು ಗಳಗಳನೆ ಕಣ್ಣೀರನ್ನ ಹಾಕಿದ್ದಾರೆ. ಮಗನನ್ನ ತಬ್ಕೊಂಡು ಅತ್ತಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮಾತನಾಡಿ ನಡೆದಿದ್ದನ್ನೆಲ್ಲ ವಿವರವಾಗಿ ಪತ್ನಿಗೆ ವಿವರಿಸಿದ್ದಾರೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಹಾಗೂ ಪವಿತ್ರ ಗೌಡಗೂ ಹಣಕಾಸು ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ 2 ಕೋಟಿ ದುಡ್ಡು ಕೊಟ್ಟಿದ್ದು ಯಾಕೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಿವೆ. ಆತ್ಮಹತ್ಯೆಗೆ ಶರಣಾಗಿದ್ದಂತಹ ನಿರ್ಮಾಪಕ ಸೌಂದರ್ಯ ಜಗದೀಶ್ ದರ್ಶನ್ ಪ್ರೇಯಸಿ ಜೊತೆಯೂ ಹಣಕಾಸು ವ್ಯವಹಾರವನ್ನ ನಡೆಸಿರೋದು ಬಯಲಾಗಿದೆ. 2017ರ ನವೆಂಬರ್ 13ರಂದು ಪವಿತ್ರ ಅವರಿಗೆ 1 ಕೋಟಿ ಹಣವನ್ನ ಕೊಟ್ಟಿದ್ದಾರೆ. ಆ ಬಳಿಕ 2018 ಜನವರಿ 23ರಲ್ಲಿ ಪವಿತ್ರ ಅಕೌಂಟ್ಗೆ ಮತ್ತೆ 1 ಕೋಟಿ ಟ್ರಾನ್ಸ್ಫರ್ ಆಗಿದೆ. ಆರ್ಆರ್ ನಗರದ ಕೆಂಚನಹಳ್ಳಿ ಬಳಿ ಮನೆ ಖರೀದಿಗಾಗಿ ಪವಿತ್ರ 2 ಕೋಟಿ ಹಣ ಪಡೆದಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಸೌಂದರ್ಯ ಜಗದೀಶ್ ಪತ್ನಿಗೆ ಯಾವುದೇ ಮಾಹಿತಿ ಇರಲಿಲ್ಲವಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಇರುವ 17 ಆರೋಪಿಗಳ ಪೈಕಿ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. 24ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ ಮೇರೆಗೆ A17 ನಿಖಿಲ್, A8 ರವಿಶಂಕರ್, A15 ಕಾರ್ತಿಕ್, A16 ಕೇಶವನನ್ನ ತುಮಕೂರು ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಕೊಲೆ ಸಾರಥಿ ದರ್ಶನ್ಗೆ ಜೈಲಿನಲ್ಲಿ 6106 ಖೈದಿ ನಂಬರ್ ನೀಡಲಾಗಿದೆ. ಆದರೆ ದಾಸನ ಫ್ಯಾನ್ ಒಬ್ಬ ಇದೇ ನಂಬರ್ ಅನ್ನ ಆರ್ಟಿಒದಲ್ಲಿ ತಮ್ಮ ವಾಹನಕ್ಕೆ ರಿಜಿಸ್ಟರ್ ಮಾಡಿಸಿಕೊಳ್ಳೋಕೆ ಮುಂದಾಗಿದ್ದಾನೆ. ದರ್ಶನ್ಗೆ ನೀಡಿರುವ ಖೈದಿ ನಂಬರ್ ಲಕ್ಕಿ ಅಂತೆ. ಇನ್ನು ಮುಂದೆ ಈ ನಂಬರ್ ನಮ್ಮ ಗಾಡಿ ಮೇಲೆ ಇರುತ್ತೆ ಅಂದಿದ್ದಾರೆ.
ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಮಂಚೂರಿಯೋ ಆಯಿತು, ಈಗ ರಾಜ್ಯದಲ್ಲಿ ಕಬಾಬ್ ಸರತಿ. ಚಿಕನ್, ಫಿಶ್ ಹಾಗೂ ವೆಜ್ ಕಬಾಬ್ಗೆ ಇನ್ನು ಮುಂದೆ ಕಲರ್ ಬಳಕೆ ಮಾಡುವಂತಿಲ್ಲ. ಕಲರ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕಬಾಬ್ ತಯಾರಿಕೆಯಲ್ಲಿ ಬಳಸುವ ಕಲರ್ನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕಬಾಬ್ಗೆ ಕಲರ್ ಬಳಕೆ ಮಾಡುವಂತಿಲ್ಲ ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ನು ನಿಯಮ ಉಲ್ಲಂಘನೆ ಮಾಡಿದರೆ ಕಠಿಣ ಶಿಕ್ಷೆ ಆಗಲಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಕಾನೂನು ಉಲ್ಲಂಘಿಸಿದರೆ 10 ಲಕ್ಷ ರೂಪಾಯಿ ದಂಡ ಅಥವಾ 7 ವರ್ಷದವರೆಗೆ ಜೈಲು ಶಿಕ್ಷೆ ಆಗಲಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಾರದೆ ತುಂಬಾ ದಿನ ಆಗಿತ್ತು. ದೇವರ ದರ್ಶನದ ಬಳಿಕ ನೆಮ್ಮದಿ, ಸಮಾಧಾನ ಮತ್ತು ತೃಪ್ತಿಯಾಗಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಜನಹಿತವನ್ನ ಮರೆತಿದೆ, ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ ಇಲ್ಲಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ತುಂಬ ದಿವಸಗಳಾಯಿತು ಎರಡೂ ಕಡೆ ಬರೆದಿದೆ. ಮತ್ತು ಈ ರಾಜಕೀಯ ಗೊಂದಲದಲ್ಲಿ ನಾವೆಲ್ಲ ಸಿಕ್ಕೊಂಡಿದ್ದರಿಂದ ಈ ಕಡೆ ಬರೋಕ್ಕಾಗಿರಲಿಲ್ಲ. ಸ್ವಲ್ಪ ಇವತ್ತು ಈ ಭಾಗದಲ್ಲಿ ಬಂದು ಆದಮೇಲೆ ಎರಡು ದೇವರ ದರ್ಶನ ಮಾಡಿದ್ಮೇಲೆ ಸ್ವಲ್ಪ ನೆಮ್ಮದಿ, ಸಮಾಧಾನ, ತೃಪ್ತಿ ಇದೆ. ಈಗಿನ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮರೆತು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಯಾವುದೋ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಎಲ್ಲ ರಸ್ತೆಗಳ ಕೆಲಸದಲ್ಲಿ ಅಭಿವೃದ್ಧಿ ಕಾರ್ಯ ನಿಂತೋಗಿದೆ. ಇದರ ಬಗ್ಗೆ ಮಾತನಾಡಲು ಯಾರೂ ಸಿದ್ಧ ಇಲ್ಲ ಅನ್ನೋದು ವಿಚಿತ್ರವಾದ ಪರಿಸ್ಥಿತಿ ಇದೆ. ಬಹುಶಃ ವಿಧಾನಮಂಡಲದ ಅಧಿವೇಶನದಲ್ಲಿ ಅಂಕಿಅಂಶಗಳ ಮೂಲಕ ವಾಸ್ತವಿಕ ಸ್ಥಿತಿಯನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ಇನ್ನೊಂದು ಚೇತರಿಸಿಕೊಂಡು ರಾಜ್ಯದ ಅಭಿವೃದ್ಧಿ